ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳ ಕೇಸ್ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ದೇಶದೆಲ್ಲೆಡೆ ಸಂಚಲನ ಮೂಡಿಸ್ತಾ ಇದೆ. 106 ಶವಗಳನ್ನ ಹೂತಾಕಿದ್ದೀನಿ ಅಂತ ಇದ್ದಕ್ಕಿದ್ದಂತೆ ಬಂದಂಥ ವ್ಯಕ್ತಿ ಬುರುಡೆ ಹಿಡಿದುಕೊಂಡು ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದ. ಇದೀಗ ಈ ಪ್ರಕರಣ ವಿಧಾನಸೌಧದಲ್ಲಿ ಸದ್ದು ಮಾಡ್ತಾ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಈ ಮುಸುಕು ಹಾಕಿಕೊಂಡಿರುವಂಥ ವ್ಯಕ್ತಿಯನ್ನು ನೋಡಿ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಈತನನ್ನು ನೋಡಿದರೆ ಬರೀ ಮೂಳೆಗಳೇ ನೆನಪಾಗುತ್ತೆ. ಇದೀಗ ಇದೇ ಧರ್ಮಸ್ಥಳ ಕೇಸ್ ಬಗ್ಗೆ ರಾಜ್ಯದ ಖ್ಯಾತ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವಂಥ ಕೋಡಿ ಮಠದ ಶ್ರೀಗಳು ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದಾರೆ. ಹೌದು, ಧರ್ಮಸ್ಥಳ ಕೇಸ್ ಕುರಿತಾಗಿ ಹಲವರಲ್ಲಿ ಗೊಂದಲ ಇದೆ. ದಿನಕ್ಕೊಂದು ಹೇಳಿಕೆ ಕೊಡ್ತಿರುವಂಥ ಅನಾಮಿಕ ವ್ಯಕ್ತಿ ಒಂದು ಕಡೆ ಆದರೆ, ಈ ಹಿಂದಿನಿಂದಲೂ ಆರೋಪ ಮಾಡ್ತಿದ್ದರು ಹೊಸ ದೂರು ಕೊಟ್ಟು ಕೇಸ್ ಬಗ್ಗೆ ರಾಜ್ಯದ ಜನರಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ. SIT ತನಿಖೆ ವರದಿ ಕೂಡ ಸದ್ಯದಲ್ಲಿ ಬರೋದರಲ್ಲಿತ್ತು. ಇದರ ಬಗ್ಗೆ ಜನರಲ್ಲಿ ಕೂಡ ಕುತೂಹಲ ಇದೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಗುಂಡಿಯನ್ನು ತೋಡಿದ್ರು, ಅಲ್ಲಿ ಮಣ್ಣು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಮೂಳೆಗಳು ಸಿಗ್ತಿಲ್ಲ. ಹೀಗಾಗಿ ಭಾರಿ ಹುಮ್ಮಸ್ನಲ್ಲಿ ನಾ ಮುಂದು ತಾ ಮುಂದು ಅಂತ SIT ಮುಂದೆ ಹಾಜರಾಗಿ ನನಗೂ ಗುಂಡಿ ತೋಡೋದಕ್ಕೆ ಅವಕಾಶ ಕೊಡಿ, ನಾನು ಹೆಣಗಳ ರಾಶಿಯನ್ನು ತೋರಿಸ್ತೀನಿ ಅಂತ ಹೇಳ್ತಿದ್ದವರಿಗೆ ಈಗ ಭಾರಿ ನಿರಾಸೆ ಆಗಿದೆ. ಒಂದು ಮೂಳೆಯೂ ಸಿಗಲಿಲ್ಲ ಅಂತ ಬೇಸರದಲ್ಲಿ ಕಾಲ ಕಳೀತಿದ್ದಾರೆ. ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ, ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಅಂತ ಇಡೀ ರಾಜ್ಯವೇ ಕಂಗಾಲಾಗಿದೆ. ಅದ್ರ ಜೊತೆಗೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕೋಡಿ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ಹೇಳಿರೋದು. ಹಾಗಾದರೆ ಧರ್ಮಸ್ಥಳ ಕೇಸ್ನಲ್ಲಿ ಅಂತಿಮವಾಗಿ ಏನಾಗುತ್ತೆ? ಕೋಡಿ ಶ್ರೀಗಳು ನುಡಿದ ಆ ಸ್ಫೋಟಕ ಭವಿಷ್ಯ ಏನು? ಅನಾಮಿಕ ವ್ಯಕ್ತಿಗೆ ಗೆಲುವು ಸಿಗುತ್ತಾ? ಅಂತೆ ಕಂತೆಗಳಿಗೆ ಬ್ರೇಕ್ ಬೀಳುತ್ತಾ? ರಾಶಿಗೆ ಮೂಳೆಗಳು ಪತ್ತೆಯಾಗುತ್ತಾ? ಯಾವ ಪಾಯಿಂಟ್ನಲ್ಲಿ ಹೆಚ್ಚು ಮೂಳೆಗಳಿವೆ ಅಂತ ಗೊತ್ತಾ? ಧರ್ಮಸ್ಥಳ ಕೇಸ್ ಕುರಿತಾಗಿ ಕೋಡಿ ಮಠದಿಂದ ಹೊರಬಿದ್ದ ಆ ಐತಿಹಾಸಿಕ ಭವಿಷ್ಯ ಏನು? ಅಷ್ಟಕ್ಕೂ ಏನು ಹೇಳಿದರು ಕೋಡಿ ಶ್ರೀಗಳು? ಈ ಬಗ್ಗೆ ವರದಿಯನ್ನು ನೋಡ್ತಾ ಹೋಗೋಣ. ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವುಗಳಾಗಿದೆ ಅಂತ ಆರೋಪ ಮಾಡಿ ಅನಾಮಿಕ ವ್ಯಕ್ತಿ ಇಡೀ ರಾಜ್ಯದ ಗಮನವನ್ನು ತನ್ನತ್ತ ಸೆಳೆದ. ಆತನ ದೂರಿನ ಬೆನ್ನಲ್ಲೇ ಪ್ರತ್ಯಕ್ಷವಾದ ಸುಜಾತ ಭಟ್ ಕೋಲ್ಕತ್ತಾದಿಂದ ಬಂದಿದ್ದೀನಿ ಅಂತ ಹೇಳಿ ಮತ್ತೊಂದು ಶಾಕನ್ನು ಕೊಟ್ಟರು. 2003ರಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ತನ್ನ ಮಗಳನ್ನ ಈಗ ಹುಡುಕಿ ಕೊಡಿ ಅಂತ ಇದ್ದಕ್ಕಿದ್ದಂತೆ ದೂರು ಕೊಟ್ಟರು. ಇನ್ನು ಸರ್ಕಾರ SITಯನ್ನು ರಚನೆ ಮಾಡಿ ಬೆಳ್ತಂಗಡಿಯಲ್ಲಿ ಕಚೇರಿಯನ್ನು ಕೂಡ ಕೊಡ್ತು. ಅಲ್ಲದೆ ಆ ಕಚೇರಿಯನ್ನು ಪೊಲೀಸ್ ಠಾಣೆಯಾಗಿ ಮಾರ್ಪಾಡು ಕೂಡ ಮಾಡಲಾಯಿತು. ಅಲ್ಲಿಂದ ಶುರುವಾಗಿದ್ದೆ ಈ ಉತ್ಖನನ ಕಾರ್ಯಕ್ರಮ. ಸುಮಾರು 17 ಸ್ಥಳಗಳಲ್ಲಿ ಉತ್ಖನನ ಮಾಡಿದರೂ ಯಾವುದೇ ಮೂಳೆಗಳು ಪತ್ತೆಯಾಗದೇ ಇರೋದು ಅನಾಮಿಕನಿಗೆ ಮತ್ತು ಈ ಆರೋಪ ಮಾಡ್ತಿದ್ದವರಿಗೂ ಭಾರಿ ನಿರಾಸೆ ಅಂತೂ ಆಯಿತು. ಇನ್ನು ವಿಧಾನಸೌಧದಲ್ಲಿ ಈ ಒಂದು ಕೇಸ್ ಅಬ್ಬರಿಸ್ತಾ ಇದೆ. DK ಶಿವಕುಮಾರ್ ಸಹ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೇಸಲ್ಲಿ ಷಡ್ಯಂತ್ರ ಅಡಗಿದೆ ಅನ್ನೋ ಮಹಾ ಸತ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಒಂದು ಕಡೆ BJP ಪಕ್ಷ ಕೆಂಡವನ್ನು ಕಾರ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಗಲಿಗಳು ಸಹ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸಲಾಗ್ತಿದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ರಾಜಕೀಯವಾಗಿಯೂ ಈ ಕುರಿತಾಗಿ ಗಂಭೀರ ಚರ್ಚೆಗಳು ನಡೀತಾ ಇದೆ. ಇನ್ನು ರಾಜ್ಯಾದ್ಯಂತ ಜನಗಳು ಧರ್ಮಸ್ಥಳದ ಪರವಾಗಿ ಈ ಪಿತೂರಿಯನ್ನು ಮಾಡುತ್ತಿರೋರ ವಿರುದ್ಧ ರೊಚ್ಚಿಗೆದ್ದು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ನಿಜವಾದ ಆರೋಪಿಗಳಿಗೆ ನಡುಕ ಶುರುವಾಗಿದೆ. ಯಾಕೆಂದರೆ ಸುಳ್ಳು ಆರೋಪ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಮಂತ್ರಿಗಳು ಅನಾಮಿಕನಿಗೂ ಆರೋಪಗಳನ್ನು ಮಾಡುತ್ತಿರುವಂಥ ಕೆಲವು ಯೂಟ್ಯೂಬರ್ಗಳಿಗೂ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ಕೋಡಿ ಶ್ರೀಗಳು ಪ್ರಕರಣದ ಬಗ್ಗೆ ಮಾರ್ಮಿಕವಾಗಿ ಮಾತಾಡಿ ಅಚ್ಚರಿಯ ಭವಿಷ್ಯವನ್ನು ಹೇಳಿದ್ದಾರೆ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ. ಧರ್ಮದ ಕ್ಷೇತ್ರ ಅಂತ ಹೆಸರುವಾಸಿಯಾಗಿರುವಂಥ ಧರ್ಮಸ್ಥಳ ಈಗ ವಿವಾದ ಸ್ಥಳವಾಗಿ ಬದಲಾಗ್ತಾ ಇದೆ. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಶವಗಳಿಗೋಸ್ಕರ ಕಳೆದ ಕೆಲವು ದಿನಗಳಿಂದ ಶೋಧ ಕಾರ್ಯ ಆರಂಭವಾಗಿತ್ತು. ಇನ್ನೇನು ಅದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿತ್ತು. ಡ್ರೋನ್ ಮೌಂಟೆಡ್ GPR ಟೆಕ್ನಾಲಜಿಯನ್ನು ಬಳಸಿ ತನಿಖಾ ತಂಡ ಆ ಪ್ರದೇಶದಲ್ಲಿ ಶೋಧವನ್ನು ನಡೆಸಿತು. GPR ಮೂಲಕ ಅನಾಮಿಕ ತೋರಿಸಿದಂಥ 13ನೇ ಪಾಯಿಂಟ್ ವ್ಯಾಪ್ತಿಯನ್ನು 3 ಪಟ್ಟು ವಿಸ್ತರಣೆ ಮಾಡಿಕೊಂಡು ಅಲ್ಲಿ ಶೋಧವನ್ನು ನಡೆಸಲಾಯಿತು. ಇನ್ನೇನು ಉತ್ಖನನ ಕಾರ್ಯಕ್ರಮ ಮುಗಿಯಿತು ಅನ್ನೋಷ್ಟೇ ಅನಾಮಿಕ ಮತ್ತಷ್ಟು ಹೊಸ ಪಾಯಿಂಟ್ಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. SIT ಅಧಿಕಾರಿಗಳು ಮತ್ತೆ ಹಲವು ಕಡೆ ಉತ್ಖನನ ಮಾಡಿದ್ರು, ಯಾವುದೇ ಮೂಳೆಗಳು ಕೂಡ ಪತ್ತೆ ಆಗಲಿಲ್ಲ. ಇದರ ನಡುವೆ ಈ ಘಟನೆಗೆ ಸಂಬಂಧಿಸಿದಂತೆ ಪರ ವಿರೋಧಗಳ ನಿಲುವು ಕೂಡ ವ್ಯಕ್ತ ಆಗ್ತಾನೆ ಇದೆ. ರಾಜ್ಯದ ಜನರು ಸಹ ಮುಂದೇನಾಗುತ್ತೆ ಅಂತ ಕುತೂಹಲದಿಂದ ಎದುರು ನೋಡ್ತಿದ್ದಾರೆ. ಆದರೆ ಇದೀಗ ಕೋಡಿ ಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ಹೇಳಿದ್ದಾರೆ. ಧರ್ಮಸ್ಥಳ ಕೇಸಲ್ಲಿ ಓರ್ವನ ಸಾವು, ರಕ್ತ ಕಕ್ಕಿ ಸಾಯ್ತಾರ ಅಪಪ್ರಚಾರ ಮಾಡಿದವರು. ವಿಚಾರಗಳಲ್ಲಿ ಹಲವು ವಿಧಗಳಿದೆ. ಕ್ರಮಬದ್ಧವಾಗಿ ಹೇಳಬೇಕು ಅಂದರೆ ಸಮಾಚಾರ, ವಿಚಾರ, ಸವಿಚಾರ, ಇದಾದ ನಂತರ ಬರೋದೇ ಅಪಪ್ರಚಾರ. ಆದರೆ ಇಲ್ಲಿ ವಿಪರ್ಯಾಸ ಏನು ಅಂತ ಅಂದರೆ ಅಪಪ್ರಚಾರನೇ ಮೊದಲು ಆಗ್ತಾ ಇದೆ. ಅದರಿಂದ ಸತ್ಯ ಹೊರಗಡೆ ಬರಲೇಬೇಕು. ಒಂದು ವೇಳೆ ಸತ್ಯ ಹೊರಕ್ಕೆ ಬಂದರೆ ಅವನು ಸತ್ತೇ ಹೋಗ್ತಾನೆ ಅಂತ ಹೇಳಿದ್ರು. ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಮೊದಲ ಆಯುಧ. ಸತ್ಯ ಹೊರ ಬಂದರೆ ಅವನು ಸಾಯ್ತಾನೆ. ಆದ್ದರಿಂದ ಸತ್ಯ ಬರೋ ತನಕ ಕಾದು ನೋಡಬೇಕು ಅಂತ ಕೋಡಿ ಶ್ರೀ ಭವಿಷ್ಯವನ್ನು ಹೇಳಿದರು. ಕೋಡಿ ಶ್ರೀಗಳು ಇಂಥದ್ದೊಂದು ಭಯಾನಕ ಆಶ್ಚರ್ಯ ಭವಿಷ್ಯವನ್ನು ಹೇಳಿರೋದು. ಇದನ್ನು
ಕೇಳ್ತಾ ಇದ್ರೆ ಧರ್ಮಸ್ಥಳ ಕೇಸಲ್ಲಿ ಓರ್ವನ ಸಾವು ಖಚಿತನ, ರಕ್ತ ಕಕ್ಕಿ ಸಾಯ್ತಾರ ಅಪಪ್ರಚಾರ ಮಾಡಿದವರು ಅನ್ನೋ ಅನುಮಾನ ಮೂಡಿಸ್ತಾ ಇದೆ. ಹೇಳಿ ಕೇಳಿ ದೇವರ ನಾಡು ಅಂತಲೇ ಕರೆಸಿಕೊಳ್ಳುವ ಕರಾವಳಿಯಲ್ಲಿ ಈ ರೀತಿಯ ಹಲವು ಪವಾಡಗಳು ನಡೆದರ ಬಗ್ಗೆ ಉದಾಹರಣೆಗಳು ಕೂಡ ಇದೆ. ಈ ಹಿಂದೆ ದೈವದ ಹುಂಡಿಗೆ ಅಶ್ಲೀಲ ಪದಾರ್ಥವನ್ನು ಹಾಕಿದ್ದ ವ್ಯಕ್ತಿಯೊಬ್ಬ ರಕ್ತ ಕಕ್ಕಿ ಸತ್ತಿದ್ದನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟವರಲ್ಲಿ ಯಾರು ರಕ್ತ ಕಕ್ಕಿ ಸಾಯ್ತಾರೆ ಅನ್ನೋ ಕುತೂಹಲ ಈಗ ಎಲ್ಲರಲ್ಲೂ ಮೂಡಿಸಿದೆ. ಅಷ್ಟು ಮಾತ್ರ ಅಲ್ಲ, ಕೋಡಿ ಶ್ರೀಗಳು ಇನ್ನೂ ಹಲವು ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಎಲ್ಲ ವಿದ್ಯಮಾನಗಳು ನಡೆಯುವುದಕ್ಕೆ ಕಾಲಾವಕಾಶ ಬೇಕು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಅಪಪ್ರಚಾರ ಮಾಡಲಾಗ್ತಿದೆ ಅನ್ನೋ ಪ್ರಶ್ನೆಗೆ ಕೋಡಿ ಶ್ರೀ ಅದು ಆಮೇಲಿನ ಮಾತು, ಆದರೆ ಒಳ್ಳೊಳ್ಳೆ ಗುಡಿಗಳ ಪೂಜೆ ನಿಲ್ಲುತ್ತವೆ ನೋಡಿ, ವಿಭೂತಿ ಇಟ್ಟ ಹಣೆಯನ್ನು ಕೆತ್ತಿಸಿದವರು ಯಾರು, ನಾಮ ಅಳಿಸಿದವರು ಯಾರು ಅಂತ ಹೇಳಿದ್ರು. ಈಗ ಅಲ್ಲಿ ನಡೀತಿರೋ ವಿದ್ಯಮಾನವನ್ನು ಬಹುಶಃ ಮಂಜುನಾಥ ಸ್ವಾಮಿಯೇ ಮಾಡಿಸ್ತಾ ಇರಬೇಕು. ಈಗ ನಡೀತಿರೋದೆಲ್ಲದೂ ಸತ್ಯವೋ ಸುಳ್ಳು ಅಂತ ಇಂದಲ್ಲ ನಾಳೆ ಹೊರಕ್ಕೆ ಬಂದೇ ಬರುತ್ತೆ. ರಾಜಾಜ್ಞೆ ಆಗ್ಬಿಟ್ಟಿದೆ, ಸತ್ಯ ಹೊರಬರೋದಕ್ಕೆ ಸಮಯಾವಕಾಶ ಬೇಕು ಅಂತ ಹೇಳಿದ್ರು. ರಾಮಾಯಣದ ಸಾಲಿನ ಉಲ್ಲೇಖ. ಇನ್ನು ಧರ್ಮಸ್ಥಳ ಕೇಸ್ ಕುರಿತಾಗಿ ರಾಮಾಯಣಕ್ಕೆ ಹೋಲಿಕೆಯನ್ನು ಕೂಡ ಮಾಡಿದ್ದಾರೆ. ಭವಿಷ್ಯಗಳ ಕುರಿತಾಗಿ ಮಾರ್ಮಿಕವಾಗಿ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಪಪ್ರಚಾರದ ಬಗ್ಗೆ ಮಾತನಾಡಿರುವ ಕೋಡಿ ಶ್ರೀಗಳು, ಸೀತೆಗೆ ರಾಮಾಯಣದಲ್ಲಿ ಆದಂತೆ ಇಲ್ಲಿ ಅಪಪ್ರಚಾರ ಮೊದಲು ಬಂದಿದೆ. ಇದೇ ತುಂಬ ಸದ್ಯ ಪ್ರಬಲವಾಗಿ ನಿಂತಿದೆ. ಸತ್ಯ ಹೊರಗಡೆ ಬಂದೇ ಬರುತ್ತೆ. ಬೆಳಕು ಇದ್ದಲ್ಲಿ ಕತ್ತಲು ಇರುತ್ತೆ ಅಂತ ಹೇಳಿದ್ರು. ಊರಲ್ಲಿ ಇರುವ ಸಣ್ಣ ದೇವಸ್ಥಾನಕ್ಕೆ ಯಾರು ಕೂಡ ಹೋಗೋದಿಲ್ಲ. ಪೂಜಾರಿಗೆ ಸಂಬಳ ಕೊಡೋದಕ್ಕೆ ದುಡ್ಡು ಕೂಡ ಇರೋದಿಲ್ಲ. ದುಡ್ಡು ಬೆಳೀತಿದ್ದಂತೆ ವಿಧಿಯೂ ಕೂಡ ಕಾಡ್ಕೊಂಡು ಬರುತ್ತೆ. ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕರ್ಣ ಕಟ್ ಮಾಡ್ತಾನೆ ಅಂತ ತುಂಬ ಕುತೂಹಲಕಾರಕವಾಗಿ ಹೇಳಿದ್ರು. ಕೋಡಿ ಶ್ರೀಗಳ ಈ ಮಾತನ್ನು ಕೇಳ್ತಾ ಇದ್ರೆ ಮತ್ತೊಂದು ಧರ್ಮ ಯುದ್ಧನೇ ಆಗುತ್ತೆ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಸದ್ಯದ ವಿದ್ಯಮಾನವನ್ನು ಗಮನಿಸ್ತಾ ಇದ್ರೆ ಈ ಹಿಂದೆ ಹಲವು ತಿಂಗಳಿಂದ ಕೋಡಿ ಶ್ರೀಗಳು ಒಂದು ಮಾತನ್ನು ಪದೇ ಪದೇ ಹೇಳ್ತಾನೆ ಬಂದಿದ್ರು. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅನ್ನೋ ಮಾತನ್ನು ತಮ್ಮ ಇತ್ತೀಚಿನ ಪ್ರತಿಯೊಂದು ಭವಿಷ್ಯದಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡ್ತಾನೆ ಬಂದಿದ್ದಾರೆ. ಅದು ರಾಜಕೀಯ ಮಳೆ ಬಗ್ಗೆ ಭವಿಷ್ಯ ನುಡಿದ್ರಲ್ಲಿ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಪ್ರಸಿದ್ಧ ಆಗಿದ್ದರು. ಇನ್ನು ಅವರ ರಾಜ್ಯ ಕೇಂದ್ರ ರಾಜಕೀಯದ ಅಲ್ಲೋಲ ಕಲ್ಲೋಲದ ಭವಿಷ್ಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೋಡಿಮಠ ಶ್ರೀಗಳು ನುಡಿಯುವ ಭವಿಷ್ಯಗಳು ನಿಜ ಆಗುತ್ತೆ ಅನ್ನೋ ನಂಬಿಕೆ ಮಠದ ಭಕ್ತರಲ್ಲಿದೆ. ಅದರಂತೆ ಈಗಾಗಲೇ ಹಲವು ಭವಿಷ್ಯವಾಣಿಗಳು ನಿಜವಾಗಿರೋ ಉದಾಹರಣೆಗಳು ಕೂಡ ಇದೆ. ಇದೀಗ ಅವರ ರಾಜ್ಯ ಹಾಗೂ ಕೇಂದ್ರ ರಾಜಕೀಯದ ಅಲ್ಲೋಲ ಕಲ್ಲೋಲದ ಭವಿಷ್ಯ ಒಂದು ಸಖತ್ ಟ್ರೆಂಡ್ ಆಗ್ತಾ ಇದೆ. ಅದು ಕಳೆದ ತಿಂಗಳಲ್ಲಿ ನುಡಿದಂಥ ಭವಿಷ್ಯ. ರಾಜ್ಯದಲ್ಲಿ ಮಧುಗಿರಿ ಶಾಸಕ KN ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರ ಬಗ್ಗೆ ಕೋಡಿಮಠ ಶ್ರೀಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಈ ಹಿಂದೆ ಭವಿಷ್ಯವನ್ನು ನುಡಿದಿದ್ರು. ಅದರಂತೆ ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಈ ಘಟನೆ ನಡೆದು ಹೋಗಿದೆ ಅಂತ ತಿಳಿಸಿದ್ರು. ಈ ಹಿಂದೆ ಕೋಡಿ ಶ್ರೀಗಳು ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಹೇಳಿದ್ರು. ಅದರಂತೆ ಇದೀಗ ಅವರ ಭವಿಷ್ಯದ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಕೇಂದ್ರದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆಯನ್ನು ಕೊಟ್ಟರು. ಅಲ್ಲದೆ ರಾಜ್ಯದಲ್ಲಿ ಸಹಕಾರ ಸಚಿವ KN ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟರು. ಈ ಮೂಲಕ ಹಿಂದೆ ನುಡಿದಿದ್ದಂಥ ಭವಿಷ್ಯ ನಿಜ ಆದಂತೆ ಆಗಿದೆ ಅಂತ ಅಂದರು. ನೀಚನಾದವನು ದೊರೆ ಆದರೆ, ಹೇಡಿಯು ಸೇನಾ ನಾಯಕನಾದರೆ, ದಡ್ಡ ಗುರುವಾದರೆ ಆ ರಾಜ್ಯ ನಾಶವಂತೂ ಖಚಿತ. ಈ ಮೂರು ಒಂದು ರಾಜ್ಯಕ್ಕೆ ತುಂಬ ಮುಖ್ಯ ಅಂತ ಕೋಡಿಮಠ ಸ್ವಾಮೀಜಿಯವರು ಹೇಳಿದರು. ಸದ್ಯ KN ರಾಜಣ್ಣವರ ರಾಜೀನಾಮೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡು ಮಾಡ್ತಾ ಇದೆ. ಇನ್ನು ಮುಂಗಾರು ಅಧಿವೇಶನದ ಕಲಾಪದಲ್ಲಿಯೂ ಸಹ ಶಾಸಕ KN ರಾಜಣ್ಣ ಅವರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ರಾಜಣ್ಣ ಅವರ ದಿಢೀರ್ ರಾಜೀನಾಮೆಯಿಂದ ತುಂಬ ಪ್ರಶ್ನೆಗಳು ಕೂಡ ಎದ್ದಿದೆ. ರಾಜಣ್ಣ ಅವ್ರನ್ನ ಒಂದೆರಡು ವಿಚಾರಕ್ಕಾಗಿ ವಜಾ ಮಾಡಿಲ್ಲ, ಬದಲಿಗೆ ರಾಹುಲ್ ಗಾಂಧಿ ಅವರ ಮತಗಳ್ಳತನ ಅಸ್ತ್ರಕ್ಕೆ ವಿರುದ್ಧ ಮಾತಾಡಿದ್ದಕ್ಕೆ ರಾಜಣ್ಣ ಅವರನ್ನ ವಜಾ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. KN ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಎಲ್ಲಂದರಲ್ಲಿ ಹೇಳಿಕೆಯನ್ನು ಕೊಡ್ತಾನೆ ಇದ್ರು. ಇದನ್ನೇ ದಾಳವಾಗಿ ಬಳಸಿಕೊಂಡ BJP ಸರ್ಕಾರದ ವಿರುದ್ಧ ಭಾರೀ ಟೀಕೆಗಳನ್ನ ಮಾಡೋದಕ್ಕೆ ಶುರು ಮಾಡಿತು. ಅದಾದ ನಂತರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸೆಪ್ಟೆಂಬರ್ ಕ್ರಾಂತಿಗೆ ನಾಂದಿಯನ್ನು ಹಾಡಿತು. ಇದೀಗ ಇದೇ ಕಾರಣಕ್ಕೆ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ಹೈಕಮಾಂಡ್ ರಾಜೀನಾಮೆ ನೀಡುವಂತೆ ಒತ್ತಾಯವನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತದೆ. ಸದ್ಯ ರಾಜಣ್ಣ ರಾಜೀನಾಮೆ ರಾಜಕೀಯದಲ್ಲಿ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಹಿಂದೆ KPCC ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಹಠ ಹಿಡಿದಂಥ KN ರಾಜಣ್ಣ ಅವರು ರಣದೀಪ್ ಸುರ್ಜೇವಾಲಾ ಜೊತೆಗೆ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಆದರೆ ಆ ವೇಳೆ ರಾಜಣ್ಣ ವಿದೇಶಕ್ಕೆ ಹೋಗುವ ಮೂಲಕ ಸಭೆಗೆ ಗೈರಾಗಿದ್ರು. ಇದು ಸಹ ಅವರ ವಜಾಕ್ಕೆ ಒಂದು ಕಾರಣ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಕೋಡಿಮಠ ಶ್ರೀಗಳು ಹೇಳಿದಂತೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗ್ತಾನೇ ಇದೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತೆಂಬ ಸ್ಫೋಟಕ ಭವಿಷ್ಯವನ್ನು ಕೋಡಿಮಠದ ಶ್ರೀಗಳು ಹೇಳಿದರು. ಇದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವೂ ಆಗ್ಬೋದು, ಎರಡನ್ನೂ ಸೇರಿಸಿ ಹೇಳಿದ್ದೆ ಅನ್ನೋ ಮೂಲಕ ದೇಶದ ನಾಯಕ ಸ್ಥಾನದಲ್ಲಿರೋರಿಗೆ ಆಪತ್ತು ಕಾದಿದೆ ಎಂಬರ್ಥದಲ್ಲಿ ಹೇಳಿರುವ ಭವಿಷ್ಯ ಈಗ ಭಾರೀ ಸಂಚಲನವನ್ನು ಮೂಡಿಸಿದೆ. ಇದನ್ನು ಧರ್ಮಸ್ಥಳದ ಕುರಿತಾಗಿಯೂ ಹೋಲಿಕೆ ಮಾಡಿ ನೋಡಲಾಗ್ತಾ ಇದೆ. ಮೈಸೂರಲ್ಲಿ ಮಾಧ್ಯಮಗಳ ಜೊತೆ ಮಾತಾಡಿದಂಥ ಶ್ರೀಗಳು ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು, ಆದರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸರಿ ಆದೀತು ಎಂಬ ಪರಿಹಾರದ ಮಾರ್ಗೋಪಾಯದ ಸಾಧ್ಯತೆಯನ್ನು ಕೂಡ ತಿಳಿಸಿದರು.
ಇದು ಮಾತ್ರ ಅಲ್ಲದೆ ಭಾರತಕ್ಕೆ ಎದುರಾಗುವ ಗಂಡಾಂತರದ ಬಗ್ಗೆಯೂ ಶ್ರೀಗಳು ಮಾತಾಡಿದ್ದಾರೆ. ಭಾರತದಲ್ಲಿ ದೊಡ್ಡ ಆಘಾತ ಆಗುವ ಲಕ್ಷಣ ಇದೆ, ವಿಶ್ವವೇ ತಿರುಗಿ ನೋಡುವಂಥ ಆಘಾತ ಆಗುತ್ತೆ ಅಂತ ಹೇಳಿದ್ರು. ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ, ಯುಗಾದಿ ಮೇಲೆ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಅಂದರು. ಯುಗಾದಿ ನಂತರ ಮಳೆ ಬೆಳೆ ಬಗ್ಗೆ ನಿರ್ಧಾರ ಆಗುತ್ತೆ. ಸಂಕ್ರಾಂತಿಯಲ್ಲಿ ರಾಜ್ಯಕ್ಕೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಇಂತಹ ವ್ಯಾವಹಾರಿಕ ವಿಷಯಗಳು ಬರುತ್ತವೆ. ಹೀಗಾಗಿ ಸಂಕ್ರಾಂತಿಯವರೆಗೆ ಏನೂ ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಹೇಳಬೇಕಾಗುತ್ತೆ ಅಂತ ಹೇಳಿದರು. ಅಲ್ಲಿವರೆಗೆ ಏನೂ ತೊಂದರೆ ಇಲ್ಲ ಎಂದು ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿಯವರು ಭವಿಷ್ಯವನ್ನು ಹೇಳಿದ್ದಾರೆ. ಇನ್ನು ಯುದ್ಧದ ಪರಿಸ್ಥಿತಿಗಳು ಜಾಗತಿಕವಾಗಿ ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಕದನ ವಿರಾಮಗಳು ಆಗಿದ್ರೂ ಮನಸ್ಸು ನಿಲ್ಲಬೇಕಲ್ವಾ, ಮನಸ್ಸು ಕಟ್ಟುವ ಕೆಲಸ ಆದರೆ ಯುದ್ಧ ನಿಲ್ಲುತ್ತೆ ಅಂತ ಹೇಳಿದ್ರು. ಅತೃಪ್ತ ಮನಸ್ಸುಗಳು ನಿಲ್ಲೋದಿಲ್ಲ. ಅಮೆರಿಕದವರು ಗಾಳಿ ನೀರಿಂದ ಏನೂ ಆಗಬಾರ್ದು ಅಂತ ಪೆಂಟಗನ್ ನಗರವನ್ನು ಕಟ್ಟಿದ್ರು. ಆದರೆ ಬಿನ್ ಲಾಡೆನ್ ಮನಸ್ಸು ತಡೆಯೋಕ್ಕಾಯ್ತಾ? ಮನಸ್ಸು ಕಟ್ಟುವ ಕೆಲಸ ಆದರೆ ಯುದ್ಧ ನಿಲ್ಲುತ್ತೆ ಅಂತ ಹೇಳಿದ್ರು. ಇನ್ನು ಜೂನ್ 21ರಂದು ಹಾಸನದ ಅರಸೀಕೆರೆಯ ಮಠದಲ್ಲಿ ವಿ ಸೋಮಣ್ಣ ಕೋಡಿಶ್ರೀ ಸ್ವಾಮೀಜಿಯನ್ನು ಭೇಟಿಯಾಗಿದ್ದರು. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದಂಥ ಕೇಂದ್ರ ಸಚಿವರು 2023ರಲ್ಲಿ 2 ಕಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತು ಕಂಗಾಲಾಗಿದ್ದೆ, ಆದರೆ ಶ್ರೀಗಳು 3 ತಿಂಗಳು ಕಾಯಿ, ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತೀಯಾ ಅಂತ ಹೇಳಿದರು. ಅವರ ಮಾತನ್ನು ಈಗಲೂ ಕೂಡ ನೆನಪಿಸಿಕೊಳ್ತೇನೆ ಅಂತ ಹೇಳಿದರು. ಅದೇ ದಿನ ಮತ್ತೊಂದು ಭಯಾನಕ ಭವಿಷ್ಯ ಹೇಳಿದ ಕೋಡಿ ಶ್ರೀಮಠದ ಸ್ವಾಮೀಜಿಗಳು, ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದೆ ಮಡಿಯೇ ಪುರವೆಲ್ಲ ಕೂಳಾದೀತು, ಇದರ ಅರ್ಥ ಮುಂದೆ ಹೇಳ್ತೇನೆ ಅಂತ ಕುತೂಹಲವನ್ನು ಮೂಡಿಸಿದರು. ಇದೇ ವೇಳೆ ಕೊರೋನಾ ಇನ್ನೊಂದು ರೂಪ ತಾಳತ್ತೆ, ಕೆಲವು ದೇಶಗಳು ಮುಳುಗುತ್ತೆ, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯವರ ಸ್ಥಾನಕ್ಕೆ ಏನೂ ತೊಂದರೆ ಇಲ್ಲ, ಸಂಕ್ರಾಂತಿಯೊಳಗೆ ಮೆಗಾ ಸ್ಫೋಟ ಆಗುತ್ತೆ ಅಂತ ಹೇಳಿದರು. 2025 ಮಾರ್ಚ್ 2ರಂದು ಸಿಎಂ ಡಿಸಿಎಂ ಅಧಿಕಾರ ಬದಲಾವಣೆ ಬಗ್ಗೆ ಹೇಳಿದಂಥ ಭವಿಷ್ಯ. ಯಾದಗಿರಿಯಲ್ಲಿ ಕೋಡಿ ಶ್ರೀಮಠದ ಸ್ವಾಮೀಜಿಯವರು ಮಾತಾಡಿ, ಹಾಲುಮತ ಸಮಾಜದವರಿಂದ ಅಧಿಕಾರ ಬಿಡಿಸುವುದು ಅಷ್ಟು ಸುಲಭವಲ್ಲ, ಸಿಎಂ ಕುರ್ಚಿಯಿಂದ ಬಿಡಿಸುವುದು ಅಷ್ಟು ಸುಲಭವಿಲ್ಲ, ಸಿದ್ದರಾಮಯ್ಯ ಅವರಾಗಿಯೇ ಅಧಿಕಾರ ಬಿಡಬೇಕೇ ಹೊರತು ನೀವು ಬಿಡಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದರು. ಇನ್ನು 2025 ಮೇ 5ರಂದು ಬಾಗಲಕೋಟೆಯಲ್ಲಿ ಭವಿಷ್ಯವನ್ನು ಹೇಳಿದರು. ಹಿಮಾಲಯದಲ್ಲಿ ಸುನಾಮಿ ಆದೀತು, ದೇಶದಲ್ಲಿ ಯುದ್ಧದ ಭೀತಿ ಇದೆ ಅಂತ ಹೇಳಿದರು. ಪಹಲ್ಗಾಮ್ ದಾಳಿಯ ಬಗ್ಗೆಯೂ ಯುಗಾದಿ ಮುಂಚಿತವಾಗಿಯೇ ನಾನು ಹೇಳಿದ್ದೆ ಅಂತ ಹೇಳಿದರು. ಉತ್ತರ ನಾಡಿನಲ್ಲಿ ಹಬ್ಬಿತು ಹಗೆಯ ಬೇಗೆ, ಸುತ್ತುವರೆದು ಬರುವಾಗ ಜಗವೆಲ್ಲ ಕೊಲ್ಲಲಾದೀತು, ನಾನು ಹೇಳಿದ 1 ವಾರದಲ್ಲಿ ಕಾಶ್ಮೀರ ಹಗೆ ಆಯಿತು, ಮೃತ್ಯು ಆಯಿತು ಅಂತ ಸ್ವಾಮೀಜಿಯವರು ಹೇಳಿದರು. ಇನ್ನು ಕೋಡಿಮಠದ ಶ್ರೀಗಳ ಈ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.